ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗ್ತಾ ಇದ್ದಂಥ ಮದ್ಯವನ್ನ ಕರ್ನಾಟಕದ ಪೊಲೀಸರು ಹಿಡಿದಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು ಮದ್ಯ. 1,31,00,000 ರೂಪಾಯಿ ಮೌಲ್ಯದ ಮದ್ಯ. ವಿಜಯಪುರದಲ್ಲಿ ಆ ಟ್ರಕ್ ಅನ್ನು ಲಾಕ್ ಮಾಡಿದ್ದಾರೆ ಪೊಲೀಸರು. 4 ಜಿಲ್ಲೆಗಳನ್ನು ದಾಟಿ ಹೋಗೋ ಪ್ಲಾನ್ ಮಾಡಲಾಗಿತ್ತು, ಆದರೆ ವಿಫಲವಾಗಿದೆ. ರಾಜ್ಯದ 3 ಜಿಲ್ಲೆಗಳ ಪೊಲೀಸರನ್ನು ಯಾಮಾರಿಸಿದ್ದಾರೆ, ಆದರೆ ವಿಜಯಪುರದಲ್ಲಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಗೋವಾದಲ್ಲಿ ಕಡಿಮೆ ದರಕ್ಕೆ ಸಿಗುವಂತ ಮದ್ಯವನ್ನ ಮಹಾರಾಷ್ಟ್ರಕ್ಕೆ ಕೊಂಡೋಗಿ ಮಾರಾಟ ಮಾಡುವಂತ ಪ್ಲಾನ್. ಗೋವಾದ ಮದ್ಯವನ್ನ ತುಂಬಿ ಅದರ ಮೇಲೆ ಎರೆಹುಳ ಗೊಬ್ಬರವನ್ನು ಹಾಕಿದ್ರು ಕದೀಮರು. ಬೆಳಗಾವಿ ಪಾಸ್ ಮಾಡಿದ್ದಾರೆ, ಧಾರವಾಡ ಪಾಸ್ ಮಾಡಿದ್ದಾರೆ, ಬಾಗಲಕೋಟೆಯಲ್ಲೂ ಡಿಸ್ಟ್ರಿಕ್ಟ್ ಪಾಸ್ ಆಗಿದೆ. ಆದರೆ ವಿಜಯಪುರದ ಪೊಲೀಸರು ಹಿಡಿದಿದ್ದಾರೆ. ಪರಿಶೀಲನೆ ಮಾಡಿದಾಗ ಎರೆಹುಳ ಗೊಬ್ಬರ ಅಂತ ತೋರಿಸಿದ್ದಾರೆ. ಇನ್ನು ಎರೆಹುಳ ಗೊಬ್ಬರವನ್ನು ತೆಗೆದು ನೋಡಿದ್ರೆ ಒಳಗಿದ್ದಿದ್ದು ಎಣ್ಣೆ ಬಾಟ್ಲು. ಚೀಪ್ ರೇಟ್ನ ಲಿಕ್ಕರ್ಸ್ ಲೆಕ್ಕ ಹಾಕಿದ್ರೆ 1,31,00,000 ಮೌಲ್ಯ. ಇದನ್ನ ಮಹಾರಾಷ್ಟ್ರಕ್ಕೆ ಕೊಂಡೊಯ್ಯೋದು ಅವರ ಪ್ಲಾನ್ ಆಗಿತ್ತು. ಸದ್ಯ 4 ವಶಕ್ಕೆ ಪಡೆದಿದ್ದಾರೆ. ವಸ್ತುಗಳನ್ನು ಮದ್ಯವನ್ನು ಸೀಸ್ ಮಾಡಿದ್ದಾರೆ. DSP ಸಿಟಿ ಆದಂಥ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕನ್ನು ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದುಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರನ್ನು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂತಂದರೆ, ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲನ್ನು ಡ್ರಾಪ್ ಮಾಡೋದು. ವಿಜಯಪುರ ಪೊಲೀಸರು ಇವತ್ತು ಅತಿ ದೊಡ್ಡ ರಣಬೇಟೆಯನ್ನ ಆಡಿದ್ದಾರೆ. ಗೋವಾದಿಂದ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಾಟವಾಗ್ತಾ ಇದ್ದ ಕೋಟಿ ಬೆಲೆ ಏನಿದ್ದಾರೆ ಲಿಕ್ಕರ್ನ ಹಿಡಿದಿರುವಂಥದ್ದು. ಅದರಲ್ಲೂ ಸಹ ಇವರು ಮಾಡಿದಂಥ ಪ್ಲಾನ್ ಅನ್ನು ನೋಡಿದ್ರೆ ಎಂಥವ್ರು ಕೂಡ ಶಾಕ್ ಆಗಬೇಕು. ಆ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡು ಇದೇ ಲಾರಿಯಲ್ಲಿ 12,000 ಲೀಟರ್ನಷ್ಟು ಲಿಕ್ಕರನ್ನು ತೆಗೆದುಕೊಂಡು ಬರ್ತಾ ಇದ್ದು. ಅದು ಗೋವಾ ಮೂಲದ್ದು. ಮತ್ತೊಂದು ಕಡೆಗೆ ಇಲ್ಲಿ ಇದ್ದಂಥ 60,000 ಬಾಟಲ್ನಷ್ಟು ಅವರು ಸಂಗ್ರಹಣ ಮಾಡ್ಕೊಂಡಿದ್ರು. ಇದೇ ಲಾರಿಯಲ್ಲಿ ಹಾಕೊಂಡು ಬರ್ತಾ ಇದ್ರು. ಆ ಪ್ಲಾನ್ ಹೇಗೆ ಅಂತ ಹೇಳಿದ್ರೆ, ಆ ಪ್ಲಾನ್ ನಾವು ವಿವರಿಸ್ತೀನಿ ನೋಡಿ. ಇಲ್ಲಿ ನೀವೇನು ಇನ್ನೊಂದು ಕಡೆ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಇದು ಎರೆಹುಳ ಗೊಬ್ಬರ. ಇದು ಜಮೀನುಗಳಿಗೆ ಹೋಗ್ಬೇಕಂತ ಎರೆಹುಳ ಗೊಬ್ಬರ. ಇಲ್ಲಿ ನೋಡಿ ಮೇಲೆ ಕೂಡ ಬರೆದಿದ್ದಾರೆ ಎರೆಹುಳ ಗೊಬ್ಬರ ಅಂತೇಳಿ. ಆದರೆ ಇದನ್ನು ಒಳಗಡೆ ಎಲ್ಲವೂ ಕೂಡ ಗೋವಾ ಲಿಕ್ಕರನ್ನು ತುಂಬ್ಕೋತಾರೆ ಫಸ್ಟ್ಗೆ. ಅಂದರೆ ಸಂಪೂರ್ಣವಾಗಿ ಇಡೀ ಲಾರಿ ಎಲ್ಲ ಗೋವಾ ಲಿಕ್ಕರ್ ಇರುತ್ತೆ. ಅದರ ಮೇಲೆ ಏನಂತಂದರೆ ಈ ಎರೆಹುಳ ಗೊಬ್ಬರವನ್ನು ಹಾಕೊಂಡಿರ್ತಾರೆ. ಅಂದರೆ ಎಲ್ಲೇ ಇವರು ಅಡ್ಡಾಡ್ಲಿಕ್ಕೆ ಹೋದರೂ ಸಹ ಯಾರಾದರೂ ಚೆಕಪ್ಪಿಗೆ ಬರ್ತಾರೆ ಅಂತ ಹೇಳಿದರೆ ಅಲ್ಲಿ ಎರೆಹುಳ ಗೊಬ್ಬರ ಕಾಣಬೇಕು ಚೆಕ್ ಮಾಡೋರಿಗೆ. ಇದೊಂದು ಎರೆಹುಳ ತೊಗೊಂಡು ಹೋಗ್ದ ಲಾರಿ ಅನ್ಬೇಕು. ಆದರೆ ಇಲ್ಲಿ ನೋಡಿದ್ರೆ ಅಸಲಿಯತ್ತಲ್ಲಿ ನೋಡ್ತಾ ಇದ್ದರೆ ಇದೊಂದು ಏನಂತಂದರೆ ಸಂಪೂರ್ಣವಾಗಿ ಈ ಲಾರಿಯಲ್ಲಿ ಗೋವಾ ಮೂಲದ ಮದ್ಯವನ್ನು ಹಾಕೊಂಡು ಬರಲಾಗ್ತಾ ಇದ್ದು. ಇದರ ಮೌಲ್ಯ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಿ. 1,30,00,000 1,30,00,000 ಎಷ್ಟೊಂದು ಬಾಕ್ಸ್ಗಳಿದಾವೆ ತಾವು ನೋಡ್ಬೋದು ಇಲ್ಲಿ. ಅಂದರೆ 3 ಬ್ರ್ಯಾಂಡ್ಗಳು ಗೋವಾದಲ್ಲಿ ರೆಡಿ ಆಗ್ತಾ ಇದ್ದ. ಅಂದರೆ ಇದು ಅಸಲಿ ಮದ್ಯವೇ, ಆದರೆ ಇದು ಗೋವಾದಲ್ಲಿ ಮಾತ್ರ ಮಾರಾಟಕ್ಕೆ ಇರುವಂಥದ್ದು. ಏನು 3 ಬ್ರ್ಯಾಂಡ್ಗಳು ನೋಡ್ತಾ ಇದ್ದೀರಿ, ಇದೊಂದು ಬ್ರ್ಯಾಂಡು, ಮತ್ತೊಂದು ಕಡೆಗೆ ರಾಯಲ್ ಬ್ಲೂ ಅಂಥೇಳಿ ಇದೊಂದು ಬ್ರ್ಯಾಂಡು, ಇನ್ನೊಂದು ಕಡೆಗೆ ರಾಯಲ್ ಸೆಲೆಕ್ಟ್ ಅಂಥೇಳಿ. ಗೋವಾದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಕ್ಕಂಥ 3 ಬ್ರ್ಯಾಂಡ್ಗಳಿವು. ಈ 3 ಬ್ರ್ಯಾಂಡ್ಗಳ ಈ ಮದ್ಯವನ್ನು ತೆಗೆದುಕೊಂಡು, ಅದರಲ್ಲೂ ಸಹ ಕೋಟಿ ಬೆಲೆಯ ಮದ್ಯವನ್ನು ತೆಗೆದುಕೊಂಡು ಇದನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡೋದಕ್ಕೆ ಪ್ಲ್ಯಾನ್ ನಡೆದಿತ್ತು. ಅದು ಕೂಡ ಯಾವ ರೀತಿಯಾಗಿ ಅಂತ ಹೇಳಿದರೆ, ಒಂದು ಕಡೆ ಎರೆಹುಳು ಗೊಬ್ಬರವನ್ನು ಮೇಲ್ಗಡೆ ಹಾಕುತ್ತಾರೆ, ಇನ್ನೊಂದು ಕಡೆಗೆ ಇದನ್ನು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಹಾಯಿಸ್ಕೊಂಡು ಬರ್ತಾರೆ. ಒಂದು ಕಡೆಗೆ ಅಂದರೆ ಗೋವಾದಿಂದ ನೇರವಾಗಿ ಬೆಳಗಾವಿಯಿಂದ ಧಾರವಾಡದಿಂದ ಬಾಗಲಕೋಟೆಯಿಂದ ವಿಜಯಪುರದಿಂದ ಸೊಲ್ಲಾಪುರದ ಮೂಲಕ ಈ ಎಲ್ಲ ಲಿಕ್ಕರ್ ಹೋಗಿ ಮಹಾರಾಷ್ಟ್ರಕ್ಕೆ ಸೇರಬೇಕಾಗಿತ್ತು. ಆದರೆ ಇಲ್ಲಿ ಏನಂತಂದರೆ ಅವರೊಂದು ಪ್ಲ್ಯಾನನ್ನು ವಿಜಯಪುರ ಪೊಲೀಸರು ಫ್ಲಾಪ್ ಮಾಡಿದ್ದಾರೆ. ಈ ಮೂಲಕ ಏನಂತಂದರೆ 1,30,00,000 ಲಿಕ್ಕರ್ನ ಹಿಡಿದಿರುವಂಥದ್ದು. ಗೋವಾದಲ್ಲಿ ಇದರ ವ್ಯಾಲ್ಯೂ ಬಂದು 74,00,000 ಆಗುತ್ತೆ. ಆದರೆ ಇದನ್ನು ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡಿದರೆ ಇದರ ದುಪ್ಪಟ್ಟು ಲಾಭ ಸಿಗುತ್ತೆ ಅನ್ನುವಂಥದ್ದು. ಹೀಗಾಗಿ ಏನಂತಂದರೆ ಅಕ್ರಮವಾಗಿ ಈ ಗೋವಾ ಮದ್ಯವನ್ನು ಕರ್ನಾಟಕದ ಮೂಲಕ ಹಾಯಿಸ್ಕೊಂಡು ಹೋಗಿ ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡ್ತಕ್ಕಂಥ ಪ್ಲ್ಯಾನ್ಗಳಿದ್ವು. ಆ ಎಲ್ಲ ಪ್ಲ್ಯಾನ್ಗಳು ಇವತ್ತು ಫ್ಲಾಪ್ ಆಗಿದ್ದಾವೆ. ವಿಜಯಪುರ ಪೊಲೀಸರು ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿ ಕೋಟಿ ಮೌಲ್ಯದ ಈ ಲಿಕ್ಕರನ್ನು ಹಿಡಿದಿದ್ದಾರೆ. ವಿಜಯಪುರದಿಂದ ಕ್ಯಾಮರಾಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.